ಚನ್ನಮ್ಮನ ಕಿತ್ತೂರು ತಾಲೂಕು ಕುಲವಳ್ಳಿ ಭಾಗದ 9 ಹಳ್ಳಿಯ ರೈತರ ಹೋರಾಟ 22ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಕೂಡ ಹೋರಾಟ ಮುಂದುವರೆದಿದೆ. ನಮಗೆ ನ್ಯಾಯ ಸಿಗುತ್ತೆ ಎಂದು ಕಾದು ಕುಳಿತ ರೈತರು ಇನ್ನಾದರೂ ನ್ಯಾಯ ಸಿಗುತ್ತಾ ಎಂದು ಕಾದು ನೋಡಬೇಕು. ಈ ಸಂದರ್ಭದಲ್ಲಿ ರತ್ನ ಪಾಟೀಲ್ ಮಾತನಾಡಿದರು. ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಎಂದು ತಿಳಿಸಿದ್ದಾರೆ. ಇನ್ನು ಈ ಒಂದು ಹೋರಾಟದಲ್ಲಿ ರೈತರು, ರೈತ ಮಹಿಳೆಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎಂಕೆ ನ್ಯೂಸ್, ಚನ್ನಮ್ಮನ ಕಿತ್ತೂರು. ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಜಮೀನುಗಳನ್ನು ನಾವು ಸರ್ವೆ ಮಾಡ್ತೀವಿ. ಎಲ್ಲ ತಾವೆಲ್ಲ ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಂದಾಯ ಸಚಿವರು ಯಾವ ಜವಾಬ್ದಾರಿ ಕೊಟ್ಟಿದ್ರು, ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ನಿಟ್ಟಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನ ನಮ್ಮೆಲ್ಲರ ಸಮಕ್ಷಮ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ. ಅದಕ್ಕೆ ಅದರ ಜವಾಬ್ದಾರಿಯನ್ನು ಸಹಿತ ಮಾನ್ಯ ಶಾಸಕರು ತೆಗೆದುಕೊಂಡಿದ್ದಾರೆ. ಒಂದು ಮಾತು ಹೇಳಿದರು, ನಾ ಏನೋ ಸುಳ್ಳು ಹೇಳಿ ಹೋಗೋಣಲ್ಲ, ಹೇಳಿದ ಮೇಲೆ ಪುನಃ ನಾನು ನಿಮ್ಮ 9 ಊರುಗಳಿಗೆ ಬರಬೇಕು ಅನ್ನುವಂಥ ಮಾತನ್ನ ಬಹಳ ಉತ್ತಮವಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಎಲ್ಲರದ್ದು ಅಳಿಲ್ ಏನಂತಂದ್ರೆ ನಮಗೆ ಯಾರು ಬರ್ತಾ ಇಲ್ಲ ಯಾಕೆ ನಾವು 22 ದಿವಸ ಆಯ್ತು ಹೋರಾಟದ ಬಗ್ಗೆ ಮಾಡಕ್ಕೆ ಅಂತ. ಆದ್ರೆ ಶಾಸಕರು ನಮ್ಮ ಜೊತೆಯಾಗಿದ್ದಾರೆ, ಸಂಘಟನೆಯ ಜೊತೆಯಾಗಿದ್ದಾರೆ, ಎಲ್ಲರ ಜೊತೆ ಚರ್ಚೆಯಲ್ಲಿದ್ದಾರೆ. ಅದ್ರ ಜೊತೆಯಾಗಿ ಅವರು ಕಾರ್ಯರೂಪದಲ್ಲಿ ತೊಡಗಿದ್ದಾರೆ. ಅದಕ್ಕೆ ಅವ್ರು ಹೇಳಿದಂತ ಮಾತನ್ನ ನಾವೆಲ್ಲರೂ ಹಿರಿಯರು ಕೂಡ್ಕೊಂಡು ಇವತ್ತು ಮಾತಾಡ್ಕೊಂಡು ಅದನ್ನ ಪಾಲಿಸ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಇನ್ನೊಮ್ಮೆ ಮಾತಾಡೋಣ. ಅದನ್ನೆಲ್ಲ ವಿಚಾರಣೆ ಮಾಡಿನ ಪಿಟಿಷನ್ಗಳ ರೆಡಿ ಆಗಿರ್ತಾವ. ಹಂಗಿರ್ಬೇಕಂತ ಹೇಳಂತಂದ್ರ ಅದನ್ನ ಈಗಲೇ ಅವ್ರ ನಾವು ಹಿಂದೆ ತಗೋಬೇಕಂದ್ರೆ ಈಗಲೇ ಅವ್ರ ನಮ್ಮ ರೈತ ಕಾಲಮ್ ಒಳಗೆ ನಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಬೇಕು. ಅವ್ರು ಆಮೇಲೆ ಹಿಂದೆ ನಮ್ದು ಟ್ಯಾಕ್ಸ್ ಕಟ್ಟಿರೋ ಪಾವತಿಗಳದಾವ, ಅವನ್ನ ಎಲ್ಲಾನು ಏನೈತಲ್ಲ ಅದನ್ನ ಮುಂದೆ ಕಂಟಿನ್ಯೂ ಆಗಿ ಇಷ್ಟು ದಿವಸ ನಾವು ಏನು ಗ್ಯಾಪ್ ಮಾಡಿದ್ದೀವಿ ಅದನ್ನ ಗ್ಯಾಪ್ ಮಾಡಿದೇವಲ್ಲ, ಯಾರು ಟ್ಯಾಕ್ಸ್ ಕಟ್ಟಿರೋ ಪಾವತಿ ಅದಾವ ಅದನ್ನ ಕಟ್ಕೊಂತ ಹೋಗ್ಲಿರಿ. ನಾವು ಕಟ್ಕೊಂತ ಹೋಗ್ತೀವಿ, ನಾವು ಕಟ್ಟಕ್ಕೆ ರೆಡಿ ಇದ್ದೇವೆ. ಯಾಕಂದ್ರೆ ನಾವು 30-40 ವರ್ಷದಿಂದ 60 ವರ್ಷದಿಂದ ನಾವು ಅಲ್ಲಿ ಸಾಗುವಳಿ ಮಾಡ್ಕೊಂತ ಬಂದೇವಿ. ಹಂಗೆ ಬಂದೇವಿ ಅಂತ ಹೇಳಂತಂದ್ರೆ ನಾವು ಬಿಟ್ಕೊಡೋ ಮಾತೂ ಇಲ್ಲ. ಅವರು ಅಲ್ಲಿ ಊರೇನೇ ಇಲ್ಲ, ಗುಡ್ಡ ಐತಿ ಹೋಗ್ರಿ ಅಂತ ಹೇಳ್ತಾರಂತ ಅವ್ರು ಮುಖಂಡರಿಗೆ. ಅವರು ಅಂತ ಜವಾಬ್ದಾರಿಯುತ ಅಧಿಕಾರಿಯಾಗಿ ಆ ತರ ಮಾತಾಡೋದು ತಪ್ಪಾಕೈತಿ. ಯಾಕಂತ ಹೇಳಂತಂದ್ರೆ ಮೊನ್ನೆ ಗಂಗಾ ನದಿ ಇರ್ಬೋದು, ಕುಲವಳ್ಳಿ ಆಮೇಲೆ ಗದಗಿನ ಮಠಕ್ಕ ನಮ್ಮ ಶಾಸಕರು 30 ಲಕ್ಷ ರೂಪಾಯಿ ಸಿಡಿ ನಿರ್ಮಾಣ ಮಾಡಕ ಅನುದಾನ ಕೊಟ್ರ. ಅದನ್ನ ಯಾಕೆ ಕೊಟ್ರ? ಅಲ್ಲಿ ಊರ್ ಐತಂತ ಕೊಟ್ಟಿದಾರಲ್ಲ, ಅಲ್ಲಿ ಊರಿಲ್ಲ ಅಂದ್ರೆ ಅವ್ರು ಯಾಕೆ ಕೊಡ್ತಿದ್ರೆ ಏನು ಅವ್ರು ತಿಂತಾರಂತ ಹೇಳಕ್ಕಾಗತ್ತ? ಅದನ್ನ DC ಅವ್ರ ಮನವರಿಕೆ ಮಾಡ್ಕೋಬೇಕು. ಅಲ್ಲಿ ಊರ್ ಐತಿ, ಇಷ್ಟು ಜನರ ಸಮಸ್ಯೆ ಐತಿ, ಅಲ್ಲಿ ಸತ್ಯಾಂಶ ಐತಿ, ನಾವ್ ಅಲ್ಲಿ ಹೋಗಿ ಸ್ಥಾನಿಕ ಚೌಕಾಸಿ ಮಾಡ್ಬೇಕಂತ ಹೇಳ್ಬೇಕು. ಆದ್ರೆ PT ಶೀಟ್ಗಳು ಏನಾಗಿದಾವಲ್ಲ ಅದ್ರೊಳಗೆ ನಮ್ ಹೆಸರು ಕೊಡ್ಬೇಕು. ಆ ಪಿಟಿಷನ್ ಪ್ರಕಾರ ಹೈಕೋರ್ಟ್ ಆರ್ಡರ್ ಆಗೈತೆ ಅಂತ ಅದನ್ನ ಹೇಳಿಲ್ಲ. ಮತ್ತೆ ಹೈಕೋರ್ಟ್ ಆರ್ಡರ್ ಆಗಿದೆ, ಮತ್ತೆ ಹೇಳಿದ್ರನ್ನ ಅದ್ಯಾಕೆ ಮುಚ್ಕೋತೀರಿ? ಅದಕ್ಕೇನೈತಿ, ನಮ್ದು ನಾವೀಗ ಹಿಂದೆ ತಕ್ಕೋಬೇಕಂತಂದ್ರ ನಮ್ದು ಒಂದಿಷ್ಟು ಜನರದ್ದು ಸೈಫಾರು ಜನರದ್ದು ಅವ್ರ ಸಮಸ್ಯೆಗೆ ಒಂದು ರೈತ ಕಾಲಮ್ 9 ಇರ್ಬೋದು, 12 ಇರ್ಬೋದು, ಆ ರೈತ ಕಾಲಮ್ ಒಳಗೆ ಹೆಸರು ಸೇರ್ಪಡೆ ಮಾಡಿದ್ರೆ ಮಾತ್ರ ನಾವು ಹಿಂಗೆ ತಕ್ಕೋತೇವೆ. ಅಲ್ಲಿ ಯಾಕಂದ್ರೆ ಯಾರಿಗೆ ಹೊಟ್ಟಿ ನುಸ್ತೈತಿ ಅವ್ರ ಅಜ್ವಾನ ತಿನ್ಬೇಕ. ಇಲ್ಲಿ ಏನಾಗ್ಬಿಡ್ತೈತಿ, ಬೇರೆದವ್ರು ಬರ್ಬೋದು, ಹೇಳ್ಬೋದು, ಹೋಗ್ಬೋದು. ಯಾಕಂದ್ರೆ 50-60 ವರ್ಷದಿಂದ ಜೀವನ ಮಾಡ್ಕೊಂತ ಬಂದವ್ರಿಗೆ ನೋವು ಏನ್ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಅವ್ರೇನು ಸುಳ್ಳು ಹೇಳಾಗತ್ತಿಲ್ಲ. ಅದನ್ನ ಸ್ಥಾನಿಕ ಚೌಕಾಸ್ ಮಾಡಿನ ಆಗೈತಿ. PT ಶೀಟ್ಗಳು ಹೆಸರು ಬಂದವ್ರದ್ದು ಅವ್ರದ್ದು ರೈತ ಕಾಲಮ್ ಹೆಸರು ಎಂಟ್ರಿ ಆಗ್ಬೇಕು. ಮತ್ತು ಉತ್ತಾರಗಳು ಕೈ ಬರೋ ಉತ್ತಾರ ಇದ್ದವ್ರದ್ದು ರೈತ ಎಂಟ್ರಿ ಆಗ್ಬೇಕು. ಬೆಳೆಗಳ ಹೆಸರು ಎಂಟ್ರಿ ಆಗ್ಬೇಕು. ಆದ್ಮೇಲೆ ಇಲ್ಲಾಂದ್ರೆ ಅವ್ರು ಇಲ್ಲಿ ಬಂದು ನಾವ್ ಇಷ್ಟು ತಿಂಗಳೊಳಗೆ ಮಾಡ್ತೀವಿ ಅಂತ ಹೇಳಿ ರೈಟಿಂಗ್ ಒಳಗೆ ಕೊಡ್ಲಿರಿ. ನಾಳೆ ಶಾಸಕರ ಜೊತೆಗೆ ಬಂದು ರೈಟಿಂಗ್ ಒಳಗೆ ಕೊಡ್ಲಿ, ನಾವು ಅವಾಗ್ಲೇ ತಗೋತೇವೆ. ಇಲ್ಲ ಅಂತ ಹೇಳಿದ್ರೆ ನಾವು ಸತ್ರು ಭೂಮಿ ಅಂಕಿ ಬಿಡೋ ಮಾತಿಲ್ಲ. ಆಮೇಲೆ ನಾವು ಬೇಕಾದ್ರೆ ಸತ್ರು ಸಾಯುವಲ್ವಾಗ ಇಷ್ಟು ದಿವಸ ಎಲ್ಲ ಹೋರಾಟ ಮಾಡಿ ಸಾಕ ಹೋಗೈತಿ. ಇದಕ್ಕೊಂದು ಈಗಲೇ ಕೊನೆ ಹಾಡ್ಲಿ ಅಂತ ಹೇಳಂತ ನಾ ಈ ಸಂದರ್ಭ